ನೋಡಿ, ಯತ್ನಾಳ್ ಅವರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದ್ರು? ನಾಲ್ಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರು ಬಹಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತನ ಆಶೀರ್ವಾದ ಅವ್ರಿಗಿರಲಿ, ಅವ್ರು ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಅದ್ರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಯಾವ ಹಣಿನೂ ಇಲ್ಲ, ಯಾವ ಟ್ರ್ಯಾಪ್ನೂ ಇಲ್ಲ. ಅವ್ರಿಗಾಗಲೇ ಪರಮೇಶ್ವರ್ ಸರ್ಗೆ ದೂರನ್ನ ಕೊಟ್ಟಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸದನದಲ್ಲಿ ಮಾತಾಡಿದ್ದಾರೆ ಅಂತಂದರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಅದೇನು ಸತ್ಯಾಸತ್ಯತೆ ಇದೆಯೋ ಅದು ಹೊರಗೆ ಬರಲಿ, ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ನೋಡಿ, ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ, ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ, ಅವ್ರು ಮಾತಾಡೋದನ್ನ ನಾನು ಕೇಳಿದೆ. ಸುಮಾರು 80% BJPಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು. ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ. ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ. ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರ ಆರಿಸಿ ಬರಲಿಕ್ಕೆ, ಬೇರೆಯವರು ಆರಿಸಿ ಬರಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಳಗಾಂದಲ್ಲಿನೇ ಏನು 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 3 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 2ರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಶ್ರೀಗಳು ಏನು ಮಾತಾಡಿದ್ರಲ್ಲ 80% BJP ಅಂತ, ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು. ಇನ್ನು ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ.